ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನಂದರೆ, ನಮ್ಮ ಹಸ್ಬೆಂಡು ಬೆಂಗಳೂರಿಗೆ ಹೋಗಿದ್ರು. ಅವರೇನೋ ಪರ್ಸ್ನಲ್ ಕೆಲಸಕ್ಕೆ ಅಂತ ಹೋಗಿದ್ರು. ಬಟ್ ಹಾಗೇ ಬರ್ತಾ ಬರ್ತಾ ಅವರು ಡಿಫೆನ್ಸ್ಗೆ ಅಂತ ಹೋಗಿದ್ರು. ಅಲ್ಲಿ ಕೆಲವೊಂದು ವಸ್ತುಗಳನ್ನು ತಗೊಂಬಂದಿದ್ದಾರೆ. ಅವು ಏನೇನು ತಂದಿದ್ದಾರೆ ಏನು ಅಂತ ಅದೇ ಬ್ಲಾಗ್ನ ಮಾಡ್ತಾ ಇರೋದು. ಕ್ವಾಲಿಟಿ ಹೇಗಿದೆ, ಏನೇನು ವಸ್ತು ತಂದಿದ್ದಾರೆ ಅವೆಲ್ಲ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ನಾವು ಹೋಗಬೇಕು ಅಂದ್ಕೊಂಡಿದ್ದೀವಿ, ಬಟ್ ಇನ್ನೂ ಯಾವಾಗ ಕರ್ಕೊಂಡು ಹೋಗ್ತಾರೋ ಏನೋ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗಬೇಕು. ನೆಕ್ಸ್ಟ್ ಮಂತಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು. ನಾನು ಕೇಳಿದೆ, ಯಾಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಾರ್ದಾ ಅಂತ ಕೇಳಿದ್ದಕ್ಕೆ, ಇಲ್ಲ ನಾನು ಅಕಸ್ಮಾತಾಗೆ ಹೋಗಿದ್ದು, ಬೇಕಂತೇನು ಹೋಗಿಲ್ಲ, ಹಿಂಗೆ ಏನೋ ಕೆಲಸ ಇತ್ತಂತ ಹೋದೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬಿಡು, ಏನು ಚಿಂತೆ ಮಾಡಬೇಡ ಅಂದರು. ಆಯಿತು ಬಿಡು ಅಂದ್ಬಿಟ್ಟು ಸುಮ್ಮನೆ ಆದೆ. ಇವಾಗ ತೋರಿಸ್ತೀನಿ ವಸ್ತುಗಳು ಏನೇನು ತಂದಿದ್ದಾರೆ ಏನು ಅಂತ. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಇಷ್ಟೆಲ್ಲ ವಸ್ತುಗಳು ತಂದಿದ್ದಾರೆ ನಮ್ಮ ಹಸ್ಬೆಂಡು. ಅಂದರೆ ಟೂತ್ ಬ್ರಷು ತಂದಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ ಕ್ವಾಲಿಟಿ ಅಂತೂ. ಪಾತ್ರೆ ಉಜ್ಜು ನಾರು ಮತ್ತು ಇಂಡಿಕಾ ಈಸಿ ಶಾಂಪು, ಏರ್ ಕಲರ್ ಶಾಂಪು ತಂದಿದ್ದಾರೆ 4. ಮತ್ತು ಒಂದು ಕರ್ಪೂರ ಬಾಕ್ಸ್ ತಂದಿದ್ದಾರೆ. ಮತ್ತು ಮಟನ್ ಮಸಾಲ, ಬಿರಿಯಾನಿ ಮಸಾಲ, ಗರಂ ಮಸಾಲ, ಇನ್ನೂ ಒಂದು ತಂದಿದ್ದಾರೆ ಮಟನ್ ಮಸಾಲ. 2 ತಂದಿದ್ದಾರೆ ಇವು. ಮತ್ತು ತಂದೂರಿ ಚಿಕನ್ ಮಸಾಲ. ನೆಕ್ಸ್ಟು ಸಂತೂರ್ ಸೋಪು ವೈಟ್ ಕಲರು. ಇದು ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ. ನಮಗೆ ತುಂಬ ಇಷ್ಟ ಆಯಿತು ಈ ಸ್ಮೆಲ್ ಎಲ್ಲನೂ. 2 ತಂದಿದ್ದಾರೆ. ಒಂದರಲ್ಲಿ 5 ಇರುತ್ತೆ, 4 ತಗೊಂಡ್ರೆ 1 ಫ್ರೀ ಅಂತ ಇದರಲ್ಲಿ. ತುಂಬ ಚೆನ್ನಾಗಿದೆ ಸ್ಮೆಲ್ ಎಲ್ಲನೂ. ಮತ್ತು ಇದು ಏನು ತುಪ್ಪದಲ್ಲಿ ಮಾಡಿರ್ತಾರೆ ಬತ್ತಿಗಳು. ಹಾಗೆಯೇ ನಾವು ದೇವ್ರ ಮನೆಯಲ್ಲಿ ಎಲ್ಲಾದರೂ ಅಂಟಿಸ್ಕೋಬಹುದು ಪೂಜೆ ಮಾಡುವಾಗ. ತುಂಬ ಚೆನ್ನಾಗಿರ್ತವೆ. 2 ಬಾಕ್ಸ್ ತಂದಿದ್ದಾರೆ. ಮತ್ತು ಇದು ಕಾಟನ್ ಬರ್ಡ್ಸ್ ತಂದಿದ್ದಾರೆ, ಇಯರ್ ಬಡ್ಸು. ನೆಕ್ಸ್ಟು ಎಕ್ಸೋ ಸೋಪು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೋಪು 2 ಬಾಕ್ಸ್ ತಂದಿದ್ದಾರೆ. ನೆಕ್ಸ್ಟು ಟ್ರಿಲ್ಲು, ಇದು ಪಾತ್ರೆ ಎಲ್ಲ ತೊಳಿತೀವಲ್ಲ ಅದು ಉಂಡು. ಜ್ಯೂಸ್ ತಂದಿದ್ದಾರೆ ಮಕ್ಕಳಿಗೆ. 6 ರಿಯಲ್ ಫ್ರೂಟ್ ಆರೆಂಜ್ ಜ್ಯೂಸ್ ಅಂತ ಇವು 5 ತಂದಿದ್ದಾರೆ. ನೆಕ್ಸ್ಟು ಪೌಡರು, ಪಾಂಡ್ಸ್ ಪೌಡರ್ ಅಂತ ತಂದಿದ್ದಾರೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಉಪ್ಪಿನಕಾಯಿ, ಉಪ್ಪಿನಕಾಯಿ ಎಲ್ಲ ವೆಜಿಟೇಬಲ್ ಪಿಕ್ಕಲ್ ಅಂತೆ. ಇದು ಮಿಕ್ಸ್ಡ್ ವೆಜಿಟೇಬಲ್ ಪಿಕ್ಕಲ್ ಅಂತೆ. ನೆಕ್ಸ್ಟು ಬರ್ಬನ್ ಬಿಸ್ಕೆಟ್ಟು, ಗುಡ್ಡೆ ಬಿಸ್ಕೆಟ್ಟು, ಚಿಕ್ಕದೊಂದು ಡಾರ್ಕ್ ಫ್ಯಾಂಟಸಿ ಬರ್ಬನ್ನು. ನೆಕ್ಸ್ಟು ಬ್ರೂ ಕಾಫಿ ಪೌಡರು. ನಾವು ಕಾಫಿನ ಜಾಸ್ತಿ ಕುಡಿಯೋದು, ಟೀ ಕುಡಿಯೋಲ್ಲ, ಹಾಗಾಗಿ ಕಾಫಿ ಪೌಡರು. ಬರ್ಬನ್ ಬಿಸ್ಕೆಟ್ ಇನ್ನೊಂದು ತಂದಿದ್ದಾರೆ. ನೆಕ್ಸ್ಟು ಡಾಬರ್ ರೆಡ್ ಪೇಸ್ಟ್. ನಮಗೆ ಜಾಸ್ತಿ ಇದೆ ಪೇಸ್ಟ್ ಇಷ್ಟ, ಹಾಗಾಗಿ ಡಾಬರ್ ರೆಡ್ ಪೇಸ್ಟ್ ತಂದಿದ್ದಾರೆ. 2 ತಂದಿದ್ದಾರೆ. ನೆಕ್ಸ್ಟು ಸನ್ಸಿಲ್ಕ್ ಶಾಂಪು ತಂದಿದ್ದಾರೆ. ನೆಕ್ಸ್ಟು ಚಿಕ್ಕಿ, ಪೀನಟ್ ಚಿಕ್ಕಿ ತಂದಿದ್ದಾರೆ. ನೆಕ್ಸ್ಟು ಇನ್ನೊಂದು ಬಿಸ್ಕೆಟ್ ತಂದಿದ್ದಾರೆ. ಇದು ಗುಡ್ಡೆ ಬಿಸ್ಕೆಟ್ಟು, ಓರಿಯೋ ಬಿಸ್ಕೆಟ್ಟು. ನೆಕ್ಸ್ಟು ಇವೆಲ್ಲ ಡಸ್ಟ್ಬಿನ್ ಕವರ್ಸು ತಂದಿದ್ದಾರೆ. ಒಂದು ಟ್ರೇಯನ್ನು ತಂದಿದ್ದಾರೆ. ಒಂದು ಯೂಸ್ ಮಾಡ್ತಾ ಇದ್ದೀನಿ, ಇನ್ನು 2 ಇದೆ. ನೆಕ್ಸ್ಟು ಪ್ಯಾರಾಶೂಟು ಕೊಕೊನಟ್ ಆಯಿಲ್ಲು ಒಂದು. ಇದು ಬಂದುಬಿಟ್ಟು ದೀಪದ್ದು ಆಯಿಲು. ನೆಕ್ಸ್ಟು ಇದು ವಾಶ್ ಬೇಷನ್ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ಟೈಲ್ಸು, ವಾಶ್ ಬೇಷನ್ನು, ಆರ್ಪಿಕ್ ಇದೊಂದು ತಂದಿದ್ದಾರೆ. ಮತ್ತು ಮಿಷಿನ್ಗೆ ಹಾಕ್ತೀವಲ್ಲ ಕಂಫರ್ಟ್ ಒಂದು ತಂದಿದ್ದಾರೆ. ಇದೆಲ್ಲ ಸ್ಮೆಲ್ ಚೆನ್ನಾಗಿರುತ್ತೆ. ಮತ್ತು ಇದು ಏನಿದು ಟಾಪ್ ಲೋಡು ವಾಷಿಂಗ್ ಮಿಷಿನ್ ಲಿಕ್ವಿಡ್ ತಂದಿದ್ದಾರೆ. ನೆಕ್ಸ್ಟು ವ್ಯಾನಿಷು, ಇದು ಮಿಷಿನ್ಗೆ ವೈಟ್ ಬಟ್ಟೆ ಹಾಕ್ತೀವಲ್ಲ, ಅದ್ರ ಜೊತೆಗೆ ಸ್ವಲ್ಪ ಹಾಕಿದ್ರೆ ವೈಟ್ ಬಟ್ಟೆ ಚೆನ್ನಾಗಿ ಕೊಳೆ ಹೋಗುತ್ತಂತೆ.
ಇದು ಮತ್ತು ಇದು ಪೇಪರ್ ಬಾಕ್ಸುತ್ತೆ, ಇದು ಟಿಶ್ಯೂ ಪೇಪರು ಇದು. ಮತ್ತು ದಾಲು ಚಟ್ಪಟ ದಾಲಂತೆ ನಾವು ತಿನ್ನಬೇಕಂದ್ರೆ ಚೆನ್ನಾಗಿರುತ್ತೆ. ಇದೊಂದು ಇದು ಹೇಳಿದ್ನಲ್ಲ ಆವಾಗೆ 3 ತಂದಿದ್ದಾರೆ ಡಸ್ಟ್ಬಿನ್ನು, ಇನ್ನೂ ಒಂದು ಯೂಸ್ ಮಾಡ್ತಾಯಿದ್ದೀನಿ ಅಂತ ಇವು. ಮತ್ತು ಇದು ಧೂಪ, ದೇವ್ರ ಮನೆಯಲ್ಲಿ ನಾವು ಪೂಜೆ ಮಾಡಿದಾಗ ಇದೊಂದು ಅಂಟಿಸಿಬಿಟ್ರೆ ಚೆನ್ನಾಗಿರುತ್ತೆ. ಇದು ಧೂಪ. ಮತ್ತು ಇನ್ನು ಇದೊಂದು ಮೂಂಗ್ ದಾಲು, ಹೆಸರುಬೇಳೆಯಲ್ಲಿ ಮಾಡಿರ್ತಾರಲ್ಲ ಅವು ತುಂಬ ಚೆನ್ನಾಗಿರುತ್ತೆ. ಇವು ತಿನ್ನೋದಕ್ಕೆಲ್ಲನೂ ಉಪ್ಪು ಖಾರ ಎಲ್ಲ ಹಾಕಿರ್ತಾರೆ. ಇದು ಇಷ್ಟು ತಂದಿದ್ದಾರೆ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಇದೊಂದು ಟವಲ್ಲು ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಿದೆ ನೋಡ್ರಿ ಟವಲ್ಲು, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಇವೆಲ್ಲನೂ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ, ಇಷ್ಟ ಆಯಿತು. ನಮ್ಮ ಹಸ್ಬೆಂಡ್ ಎಲ್ಲ ತಂದಿರೋದು. ಇಷ್ಟಕ್ಕೆಲ್ಲನೂ 5000 ರುಪೀಸ್ ಆಯ್ತಂತೆ ಇಷ್ಟಕ್ಕೂ. ನಾನು ಹೋಗಿದ್ದಿದ್ರೆ ನನಗೆ ಇನ್ನೂ ಏನೇನು ಬೇಕೋ ನೋಡಿ ತೊಗೊಂಡು ಬರ್ತಾಯಿದ್ದೆ. ಬಟ್ ನಂಗೆ ಗೊತ್ತಿಲ್ಲಲ್ಲ ಹೋಗೋದು, ಹಾಗಾಗಿ ಅವರು ಇಷ್ಟು ತೊಗೊಂಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ನಾನು ಹೋಗ್ತೇನಲ್ಲ ಅವಾಗ ಇನ್ನೂ ಬೇಕಾಗಿರೋವೆಲ್ಲ ತೊಗೊಂಡು ಬರ್ತೀನಿ, ಓಕೆನಾ? ಇಷ್ಟ ಫ್ರೆಂಡ್ಸ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.